ಸಮೃದ್ಧವಾದ ಅಡಿಕೆ ತೋಟಗಳನ್ನು ನೀವು ಕಾಣ್ತೀರಿ. ಅಡಿಕೆ ಸಸಿಗಳನ್ನು ನಾಟಿ ಮಾಡೋದು, ಅವುಗಳನ್ನು ಬೆಳೆಸೋದು, ನರ್ಸರಿ ಮಾಡೋದು, ಅಲ್ಲಿಂದ ತೆಗೆದುಕೊಂಡು ಬಂದು ಹದವಾದ ಸಂದರ್ಭದಲ್ಲಿ ಅವುಗಳನ್ನು ಮರು ನಾಟಿ ಮಾಡೋಂಥದ್ದು, ಇವೆಲ್ಲ ವಿಚಾರಗಳಿದ್ದಾವಲ್ಲ, ಇವು ಬಹಳ ಏನಂತಾರೆ, ರೈತರ ಮೇಲೆ ಇವತ್ತು ಅನೇಕ ಕಷ್ಟ ಕಾರ್ಪಣ್ಯಗಳು ರೈತರಿಗೆ ಬಂದಿದ್ದಾವೆ. ಒಂದು ಹೇಗೆ ಹೇಳುವುದು, ಎಲ್ಲಿಂದ ಪ್ರಾರಂಭ ಮಾಡೋದು, ಹಾಗೆ ನೋಡೋಕ್ಕೋದ್ರೆ ಇವತ್ತೇನು ಕಾಲು ತುಳಿತ, RCBಯ ಕಾಲು ತುಳಿತ ಅದು ರೈತರ ಮೇಲೆ ಆಗಿರೋಂಥದ್ದು. ಏರೋಪ್ಲೇನ್ ದುರಂತ ಅದು ರೈತರ ಮೇಲೆ ಆಗಿರೋಂಥದ್ದು. ಏನಪ್ಪ ಇಲ್ಲಿಗೆ ತರಲಾ? ತರ್ತೀನಿ ನೋಡಿ. ನಾವೀಗ ಗೆಪ್ಪೆ ಸೊಸಿ, ಅಡಿಕೆ ಗೆಪ್ಪೆ ಸೊಸಿ ಅಂದರೆ ನೋಡಿ, ಇದು ನೋಡಿ ತೋರಿಸ್ತೀನಿ ನಿಮಗೆ. ಇದು ಗೆಪ್ಪೆ ಸೊಸಿ ಅಂತಾರೆ ಇದಕ್ಕೆ. ಅಂದರೆ ಪ್ಯಾಕೆಟಲ್ಲಿ ಮಾಡದೆ ನೆಲದಲ್ಲಿ ನೇರವಾಗಿ ಏನು ಅಡಿಕೆಯ ಬೀಜವನ್ನು ಹಾಕಿ ಮಾಡಿದಂತಹ ಒಂದು ಗಿಡಗಳಿಗೆ ಗೆಪ್ಪೆ ಸಸಿಗಳು ಅಂತ ಕರೀತಾರೆ. ನೋಡಿ, ಇವೆಲ್ಲ ಗೆಪ್ಪೆ ಸಸಿಗಳು. ಗೆಪ್ಪೆಗಳು ಬಂದಿದೆ ನೋಡಿ, ಕಾಣ್ತಾ ಇದೆಯಾ? ನನ್ನನ್ನು ನೋಡ್ಕೊಂಬಿಡಿ. ಬೆಳಗ್ಗೆಯಿಂದ ಸುಮಾರು ನಾನು ರೋಹನ್ ಇಬ್ಬರೇ 100 ಸಸಿಗಳನ್ನು ಈಗಾಗಲೇ ನಾಟಿ ಮಾಡಿದ್ದೇವೆ. ಈಗ ಮತ್ತೆ ಇನ್ನು ಉಳಿದಿದ್ದಾವೆ, ಇನ್ನೂ 45 ಸಸಿಗಳಿದ್ದಾವೆ. ಇವುಗಳನ್ನು ನಾವು ನಾಟಿ ಮಾಡೋಕ್ಕೆ ಹೊರಟಿದ್ದೀವಿ. ಎಷ್ಟು ಕಷ್ಟ ಅಂದರೆ ಪ್ರಕೃತಿ ಕೂಡ ಒಂದು ರೀತಿ ಕಣ್ಣು ಮುಚ್ಚಾಲೆ ಆಡುತ್ತೆ. ನಾವೇನೋ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಏನೋ ಒಂದು ಡ್ರಿಲ್ಲಿಂಗ್ ಮಿಷಿನ್ ತೊಗೊಂಡು ಅದಕ್ಕೆ 8 ಇಂಚಿನ ಡ್ರಿಲ್ಲಿಂಗ್ ಬಿಟ್ಟನ್ನು ತೆಗೆದುಕೊಂಡು ಮತ್ತು ಅಡಿಕೆ ಸೊಸಿಗೆ ಬೇಕಾಗುವಂತಹ ನೋಡಿ ಬೇವಿನ ಹಿಂಡಿ ತೆಗೆದುಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ನೋಡಿ, ಅಲ್ಲಿದ್ದಾನೆ ಹರ್ಕ್ಯುಲಸ್ ರೋಹನ್, ಅವನು ನಾನು ಸೇರಿ ನೋಡಿ ಈ ಸಸಿಗಳನ್ನೆಲ್ಲ ಇವೆಲ್ಲವನ್ನು ಇವತ್ತು ನಾಟಿ ಮಾಡಿದ್ದೀವಿ. ಕಾಣಿಸ್ತಾ ಇದೆ ನಿಮಗೆ ಅನಿಸುತ್ತೆ? ತರಲೇನಪ್ಪ, ಇಲ್ಲಿಗೆ ಗಾಡಿ ತರಲಾ? ಗಾಡಿ ಇಲ್ಲಿಗೆ ತರಬೇಕಾ? ರೋಹನ್ ಕೇಳಿಸ್ತಾ ಇದೆಯಾ? ಬಹುಶಃ ಅವನು ಕಿವಿನಲ್ಲಿ ಇಯರ್ಫೋನ್ ಹಾಕ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಪಾಪ ಅವನು ಹಾಡು ಕೇಳ್ಕೊಂಡು ಕೆಲಸ ಮಾಡ್ತಾನೆ. ಬೆಳಗ್ಗೆ ಎರಡು ಹಂತದಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ವಿ. ನೋಡಿ, ನಿಮಗೆ ಕಾಣಿಸುತ್ತೆ, ಫ್ರೆಶ್ ಆಗಿ ನಾವು ನೆಟ್ಟಿರೋವಂಥ ಮಣ್ಣು ತುಳಿದಿರೋವಂಥದ್ದು ಕಾಣಿಸ್ತಾ ಇದೆ. ಈಗ ಅಲ್ಲಿ ನೀರು ಬಿಡೋ ವ್ಯವಸ್ಥೆನ ರೋಹನ್ ಮಾಡ್ತಾ ಇದ್ದಾನೆ. ನಾನು ಯಾಕೆ ಹೇಳಿದೆ ಅಂದರೆ, ಇವತ್ತು ರೈತರ ಬದುಕು ಮೂರಾಬಟ್ಟೆ ಆಗಿದೆ. ಯಾವುದೇ ಸರ್ಕಾರ ಯಾವುದೇ ಬರಲಿ, ರೈತನೇ ದುಡಿಬೇಕು. ರೈತರ ದುಡಿಮೆಯಿಂದನೇ ದೇಶ ಸಾಕಬೇಕು, ದೇಶ ಬೆಳಿಬೇಕು ಅನ್ನೋ ಒಂದು ವಿಚಾರ ಇದೆ. ಇವತ್ತು ನೋಡಿ, ಅದರ ಆಚೆಗೆ ನಾವು ಕಾಲಿಡ್ತಾ ಇದ್ದೀವಿ. ಇಲ್ಲಿ ಭತ್ತ ಬೆಳೆಯುವಂತಹ ಜಾಗದಲ್ಲಿ ಇವತ್ತು ಅಡಿಕೆ ಬೆಳೀತಾ ಇದ್ದೀವಿ. ನೋಡಿ, ಆ ಕಡೆ ಭತ್ತ ಬೆಳೆಯುವಂಥ ಜಾಗ ಬೀಳ್ಬಿಟ್ಟಿದೆ, ಇಲ್ಲಿ ಭತ್ತ ಬೆಳೆಯುವಂಥ ಜಾಗ ಬೀಳ್ಬಿಟ್ಟಿದೆ. ಹೀಗೆ ಮುಂದಿನ ದಿನಗಳಲ್ಲಿ ನಿಜವಾಗಲೂ ದೇಶಕ್ಕೆ ಕಷ್ಟ ಆಗುತ್ತೆ. ರೈತರ ಕಡೆ ನೋಡಲಿಲ್ಲ, ರೈತರ ಹಾದಿಗೆ ಮುಳ್ಳುಗಳನ್ನು ಮಳೆಗಳನ್ನು ಜಡಿದರೆ ಮುಂದಿನ ದೇಶದ ಭವಿಷ್ಯ ಡೋಲಾಯಮಾನ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ. ನೋಡಿ, ಅಡಿಕೆಯ ಗೆಪ್ಪೆ ಸೊಸಿಯನ್ನು ಮತ್ತೊಮ್ಮೆ ನೋಡ್ಕೊಳ್ಳಿ. ಪ್ಯಾಕೆಟ್ ಸಸಿಗಳನ್ನು ನೀವೆಲ್ಲ ನೋಡಿರ್ತೀರ, ಆದರೆ ಗೆಪ್ಪೆ ಸಸಿಗಳನ್ನು ನೀವು ನೋಡಿರಲ್ಲ. ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿಬಿಟ್ಟು ಈ ವಿಡಿಯೋನ ಅಲ್ಲಿಗೆ ಸಂಪನ್ನಗೊಳಿಸ್ತೀನಿ ನಾನು ಅಂತ ಹೇಳ್ತಾ ನೋಡಿ ಹೀಗೆ. ಸೊ ಇಷ್ಟಕ್ಕೆ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತಾ ಇದ್ದೀನಿ ಬಂಧುಗಳೇ. ನಮಸ್ಕಾರ.